ಕೊನೆ ನಮಗನ್ನಿಸ್ತಿತ್ತು ಇಡೀ ಕರ್ನಾಟಕವೇ ಭರಮಸಾಗರ. ಹಾಗೆ ಒಂದು ಸ್ವರ್ಗ, ಆ ಲೋಲುಪತೆಗಳ ಒಂದು ಪ್ರಶ್ನೆಯನ್ನಿಟ್ಕೊಂಡು, ಪಾಪ ಪುಣ್ಯಗಳ ವಿಶ್ಲೇಷಣೆಯನ್ನಿಟ್ಕೊಂಡು ಅಲ್ಲಿ ಆ ಥರದ ಒಂದು ಸ್ಕ್ರಿಪ್ಟನ್ನು ತಯಾರು ಮಾಡಿದ್ದು ಬಹಳ ವಿಭಿನ್ನ ವಸ್ತು ಅಂತೂ ಆಗಿತ್ತು. ಆದರೆ ಪ್ರಶಸ್ತಿಯ ತೀರ್ಪುಗಾರರ ಅನಿಸಿಕೆಯನ್ನ ಹೇಳಬೇಕಾಗಿ ನಾನು ರಂಗಕರ್ಮಿ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಮುಖ್ಯವಾಗಿ ನಾವು ಒಂದು ಮಾತು ಅಥವಾ ಭಾಷಣ ಅಂತ ಕೇಳಬೇಕಾಗಿರೋದು ಈ ನಾಡಿನ ಪ್ರಮುಖ ಚಿಂತಕರು ಹಾಗೂ ವಿಶಿಷ್ಟ ವಿಭಿನ್ನ ವಿಚಾರಗಳನ್ನು ಸದಾ ತಮ್ಮ ಬರಹ ಮತ್ತು ಮಾತುಗಳ ಮೂಲಕ ಪ್ರದರ್ಶಿಸುವ ಅಥವಾ ನಮ್ಮನ್ನು ಚಿಂತನೆಗೆ ಹಚ್ಚುವಂತೆ ಮಾಡ್ತಾ ಇರುವಂತಹ ಕೆ.ವಿ. ಅಕ್ಷರ ಅವರ ಮಾತುಗಳು. ಆದರೆ ನಿರ್ಣಾಯಕರ ಅನಿಸಿಕೆ ಅನ್ನೋ ರೀತಿಯಲ್ಲಿ ಕೆಲವು ಮಾತುಗಳನ್ನು ಯಾಕೆ ಆಡಬೇಕು ಅಂದರೆ, ಈ ನಾಟಕದ ಒಂದು ಸ್ಪರ್ಧೆ ಅಂತ ಮಾಡಿದರು, ನಾಟಕ ಸ್ಕ್ರಿಪ್ಟಿನ ಸ್ಪರ್ಧೆ. ಅದಕ್ಕೋಸ್ಕರ ಈ ಒಂದು ಇನಿಷಿಯೇಷನ್ ಅಥವಾ ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡಿದ್ದಕ್ಕಾಗಿ ನಾನು ಮೊಟ್ಟ ಮೊದಲಿಗೆ ಶಾಂತಕವಿಗಳ ಟ್ರಸ್ಟನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಹೆಚ್ಚಾಗಿ ಕವಿತೆಯ ಸ್ಪರ್ಧೆ ಇಡಲಿಕ್ಕೆ ಜನರಿಗೆ ಸ್ವಲ್ಪ ಧೈರ್ಯ. ಏನು 1 ಪೇಜ್ ಬೇಡ 2 ಪೇಜ್ ಬರೆದಿರ್ತಾರೆ, ಸ್ವಲ್ಪ ತೀರ್ಪು ಕೊಡಿ ಅಂದರೆ ಯಾರಾದರೂ ಹೂ ಅಂದಾರು. ಹಂಗೂ ಹಿಂಗೂ ಕಥಾ ಸ್ಪರ್ಧೆಯನ್ನು ಕೆಲವರು ಧೈರ್ಯವಾಗಿ ಮಾಡುವಾಗಲೂ 500 1,000 ಪದಗಳು ಮೀರದಂತೆ ಅಂತ ಹೀಗೆಲ್ಲ ಬರೀತಾರೆ. ಕಾದಂಬರಿ ಸ್ಪರ್ಧೆ ಮಾಡಲಿಕ್ಕೂ ಬಹಳ ಧೈರ್ಯ ಬೇಕು. ಅದನ್ನು ನಮ್ಮ ಈ ಸಲ ಬುಕ್ಬ್ರಹ್ಮ ಜೊತೆಗೂಡಿಸಿ ಅದನ್ನು ಕೂಡ ಮನೋಹರ ಗ್ರಂಥಮಾಲೆ ಒಂದು ಪ್ರಚಂಡ ಧೈರ್ಯವನ್ನು ಮಾಡಿದೆ. ಅದೇ ಥರದ್ದು ಈ ಒಂದು ಸ್ಕ್ರಿಪ್ಟಿನ ಸ್ಪರ್ಧೆ ಅಂತ ನನಗನ್ನಿಸ್ತು. ಯಾಕೆ ಅಂದರೆ, ಮೊದಲನೇದಾಗಿ ನಮ್ಮ ಕರ್ನಾಟಕದಾದ್ಯಂತ ಇವತ್ತು ಬರವಣಿಗೆಯಲ್ಲಿ ತೊಡಗಿಕೊಂಡವರು, ನಾಟಕದ ಬರವಣಿಗೆಯಲ್ಲಿ ನಿಜವಾಗ್ಲೂ ಅಷ್ಟಾಗಿ ತಮ್ಮ ಒಂದು ಸಮಯವನ್ನು ವಿನಿಯೋಗಿಸದೇ ಇದ್ದವರು ಕೂಡ ಎಷ್ಟೆಲ್ಲ ಪ್ರಕಾರದ ವಸ್ತುಗಳನ್ನು ಇಟ್ಕೊಂಡು ಸ್ಕ್ರಿಪ್ಟ್ ಮಾಡುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಿದ್ದು ಆ ಒಂದು ಸ್ಪರ್ಧೆಗೆ ಬಂದಂತಹ ಕೃತಿಗಳನ್ನು ನೋಡಿದಾಗ ಎದ್ದು ಕಾಣಿಸ್ತಾ ಇತ್ತು. ಕೊನೆಗೆ ಬಂದ ಆ ಒಂದು 10 ಅಥವಾ 11 ಕೃತಿ ಅಂದ್ರೂ ಸಹಿತ ಪ್ರತಿಯೊಂದು ಬೇರೆ ಬೇರೆದೇ ರೀತಿಯ ಆಲೋಚನಾ ಕ್ರಮಕ್ಕೆ ಅಂಟ್ಕೊಂಡಿದ್ವು. ಒಂದಂತೂ ಸೋಮಾರಿಗಳ ಸ್ವರ್ಗ. ಅದು ತಟ್ಟನೆ ನಾವು ಆಲೋಚಿಸಿದರೆ ಒಂದು ನಾಟಕದ ಸ್ಕ್ರಿಪ್ಟಿಗಾಗುವಷ್ಟು ಅದೇ ಆಲೋಚನೆಯನ್ನು ಮಾಡೋದಿದೆಯಲ್ಲ, ಅಲ್ಲಿ ಅಂತಹ ಪಾತ್ರಗಳು, ಅದು ಸ್ವರ್ಗವೋ ಅಥವಾ ಸ್ವರ್ಗದ ಒಂದು ಬ್ರ್ಯಾಂಚೋ, ಅಲ್ಲಿ ಏನೆಲ್ಲ ಕಲಾಪಗಳು ನಡೀತಾವೆ. ಅದು ನಾನು ಸ್ಟೂಡೆಂಟ್ ಆಗಿದ್ದಾಗ ಭರಮಸಾಗರ ಅಂತ ಒಂದು ಪದ್ಯ ಇತ್ತು. ಅದನ್ನು ಬಹಳ ಹಾಸ್ಯ ಶೈಲಿಯಲ್ಲಿ ಪಾಠ ಮಾಡುವ ಪ್ರೊಫೆಸರ್ ಅಂತ ಖ್ಯಾತಿ ಪಡೆದ ನಮ್ಮ ತಂದೆಯವರು 1 ತಿಂಗಳು ಆ ಒಂದು ಪದ್ಯ ಕಲಿಸಿದ್ರು. ಯಾಕಂದರೆ ಅದು ಕುಡುಕರ ಸೋಮಾರಿಗಳ ಊರು. ಹೀಗಾಗಿ ಪ್ರತಿ ಕ್ಲಾಸಲ್ಲೂ ಒಂದೊಂದು ಉದಾಹರಣೆ ತಗೊಂಡ್ರೆ ನಾವು ಬಿದ್ದು ನಗೋದು ಸ್ಟೂಡೆಂಟ್ಸ್ ಎಲ್ಲ. ಇವರು ಒಂದೊಂದು ಹಳ್ಳಿಯ ಆ ಥರದ ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಹೋಗೋದು. ಕೊನೆ ನಮಗನ್ನಿಸ್ತಿತ್ತು ಇಡೀ ಕರ್ನಾಟಕವೇ ಭರಮಸಾಗರ. ಹಾಗೆ ಒಂದು ಸ್ವರ್ಗ, ಆ ಲೋಲುಪತೆಗಳ ಒಂದು ಪ್ರಶ್ನೆಯನ್ನಿಟ್ಕೊಂಡು, ಪಾಪ ಪುಣ್ಯಗಳ ವಿಶ್ಲೇಷಣೆಯನ್ನಿಟ್ಕೊಂಡು ಅಲ್ಲಿ ಆ ಥರದ ಒಂದು ಸ್ಕ್ರಿಪ್ಟನ್ನು ತಯಾರು ಮಾಡಿದ್ದು ಬಹಳ ವಿಭಿನ್ನ ವಸ್ತು ಅಂತೂ ಆಗಿತ್ತು. ಆದರೆ ಸ್ಕ್ರಿಪ್ಟಾಗಿ ಅದನ್ನು ನಾವು ನೋಡುವಾಗ ಒಂದು ರಂಗಪಠ್ಯವೂ ಹೌದು, ಅದು ಸಾಹಿತ್ಯದ ಪಠ್ಯವೂ ಆಗಬೇಕು. ನಾಟಕದ ಬರವಣಿಗೆಗೆ ಈ 2 ಚಾಲೆಂಜಸ್ಸು ಬೇಕಾಗತ್ತೆ ಅಂತ. ನೀವು ಮತ್ತೊಂದು ಯಾವುದಾದ್ರೂ ಸಾಹಿತ್ಯ ಕೃತಿ ಬರೆಯುವಾಗ ಇಲ್ಲದೇ ಇರುವ ಒಂದು ಚಾಲೆಂಜು ನಾಟಕದ ಬರವಣಿಗೆಯಲ್ಲಿ ಏನಿದೆ ಅಂದರೆ, ಅದು ಒಂದು ಸಾಹಿತ್ಯದ ಪಠ್ಯವೂ ಆಗಿರುತ್ತೆ, ಅದೇ ಹೊತ್ತಿಗೆ ಅದು ಒಂದು ರಂಗಪಠ್ಯ. ಅಂದರೆ ಆನ್ ಸ್ಟೇಜ್ ಅದು ಹೇಗೆ ವರ್ಕ್ ಆಗುತ್ತೆ, ಆನ್ ಸ್ಟೇಜ್ ಅದು ಹೇಗೆ ಬರಬಹುದು, ಆ ಡೈಲಾಗ್ಸ್ಗಳು ಯಾವ ಥರ ಇದ್ದಾವೆ, ಆ ಪಾತ್ರಗಳಿಗೆ ಸಮಾನ ಅಂದರೆ ವೇದಿಕೆ ಮೇಲಿದ್ದಾಗ, ಆನ್ ಸ್ಟೇಜ್ ಇದ್ದಾಗ ಪಾತ್ರಗಳಿಗೆ
ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆ ಪಾತ್ರ ಆ ಕತೆಗೆ ಹೊಂದಿಕೆ ಆಗೋ ತರ ಮಾತಾಡ್ತಾ ಇದೆಯಾ ಅಥವಾ ವರ್ತಿಸ್ತಾ ಇದೆಯಾ, ಈ ಥರದ್ದು ಬಹಳಷ್ಟು ಅಂಶಗಳನ್ನ ನಾವಲ್ಲಿ ನೋಡ್ಲೇಬೇಕಾಗತ್ತ. ಒಬ್ಬ ನಟ ಅಥವಾ ನಟಿ ಅಥವಾ ಒಬ್ಬ ನಿರ್ದೇಶಕರಾಗಿ ಅನುಭವ ಇದ್ದವರಾದ್ರೆ ಆ ಪಠ್ಯದ ವಿಶ್ಲೇಷಣೆ ಮಾಡುವಾಗ ಅದೆಲ್ಲ ಮಾನದಂಡಗಳು ಬರ್ತಾವೆ. ಹಾಗೆ ಕೆಲವು ಕೊರತೆಗಳಿದ್ದ ಕಾರಣ ಒಂದೊಂದೇ ಸ್ಕ್ರಿಪ್ಟ್ ಅನ್ನು ನಾವು ಬದಿಗೆ ಸರಿಸ್ತಾ ಬರಬೇಕಾಯ್ತಷ್ಟೇ. ಸಲೀಲ ಅಂತ ಒಂದು ನೀರಿನ ಸಮಸ್ಯೆಯನ್ನು ಇಟ್ಕೊಂಡು ಎರಡು ವಿಭಿನ್ನ ಪ್ರಾದೇಶಿಕತೆ ಉಳ್ಳಂತಹ ಸಮುದಾಯಗಳು, ಅಲ್ಲಿ ಒಂದು ಸಣ್ಣ ಪ್ರೇಮ ಕಥೆ ಬರೋ ಹಂಗೆ ಅದರ ವಿಶ್ಲೇಷಣೆ ಬರೋ ಥರ. ಆದರೆ ಏನಾಗುತ್ತಂದ್ರೆ ಬಹಳಷ್ಟು ರಾಜಕೀಯ ಅಥವಾ ಸಮಕಾಲೀನ ಅಂಶಗಳನ್ನು ಇಟ್ಕೊಂಡು ನಾಟಕ ಬರೆಯುವ ಚಾಲೆಂಜ್ ಅಲ್ಲಿ ಏನಿದೆ ಅಂದ್ರೆ ಅದು ಬೋರ್ ಆಗಬಾರ್ದು. ಯಾಕಂದ್ರೆ ಒಂದು ಟಿವಿ ನ್ಯೂಸ್ ತರ ರಂಗಪಠ್ಯ ಮಾಡಕ್ ಆಗೋದಿಲ್ಲ. ನೀವು ಅದನ್ನ ನಾಳೆ ಸ್ಟೇಜ್ ಮಾಡುವಾಗಲೂ ಕೂಡ ಜನ ಬಂದು ನೋಡ್ಬೇಕು ಅಂತಾದ್ರೆ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದನ್ನ ನಾವಲ್ಲಿ ಒಂದು ಆವಿರ್ಭವಿಸೋ ಥರದೊಳಗೆ ಏನಾದ್ರೂ ಹೊಸತನ ಇರಬೇಕು, ತಾಜಾತನ ಇರಬೇಕು. ಅದಿಲ್ಲದೆ ಹೋದ್ರೆ ಅದು ಎದ್ದು ಒಂದು ಸ್ಕ್ರಿಪ್ಟ್ ಆಗಿ ನಮ್ಮ ಓದುಗರನ್ನಾಗ್ಲಿ ನೋಡುಗರನ್ನಾಗ್ಲಿ ಸೆಳೆಯುವಲ್ಲಿ ವಿಫಲ ಆಗೋಗುತ್ತೆ. ಆ ಥರದ ಕೆಲವಷ್ಟು ಲೋಪ ದೋಷಗಳನ್ನ ಬಿಟ್ರೆ ಎಲ್ಲ ಸ್ಕ್ರಿಪ್ಟ್ಗಳು ಕೂಡ ಒಂಥರದಲ್ಲಿ ಆಕರ್ಷಣೀಯ ಅಂತ ಅನ್ಸೋ ಥರದ ವಸ್ತು ವಿಷಯಗಳ ಚರ್ಚೆ ಮಾಡ್ತಾ ಇದ್ವಿ. ಮುಖ್ಯವಾಗಿ ಶಿವಾಜಿಯ ಒಂದು ಬಾಲ್ಯ ಬೆಳವಣಿಗೆ ಇತ್ಯಾದಿಗಳನ್ನು ಇಟ್ಟುಕೊಂಡಂತಹ ಸ್ಕ್ರಿಪ್ಟು ಆಕ್ಚುಲಿ ಅದು ಚೆನ್ನಾಗೇ ಇತ್ತು. ಆದರೆ ಏನಾಗುತ್ತೆ, ಎಲ್ಲರಿಗೂ ಗೊತ್ತಿರುವ ಶಿವಾಜಿ ಕಥೆಯನ್ನ ನಾನು ಪುನಃ ಒಂದು ಸಾಹಿತ್ಯ ಕೃತಿಯ ವಸ್ತುವಾಗಿ ತಗೊಳ್ಳುವಾಗ ಇಲ್ಲಿ ನಾನು ನನ್ನದೇನನ್ನ ಸೇರಿಸ್ತಿದ್ದೇನೆ. ಎಲ್ಲವೂ ಎಲ್ಲರಿಗೂ ಗೊತ್ತಿದ್ದನ್ನೇ ನಾನು ಮತ್ತೆ ಬರೆಯೋದಾದ್ರೆ ನಾನು ಬರಿತಾ ಇರೋದು ಯಾಕೆ? ಇದು ಪ್ರಶ್ನೆ ಬಂದಾಗ ಯಾವುದಾದರೂ ಒಂದು ಸಾಮಾಜಿಕ ಒಂದು ಐತಿಹಾಸಿಕ ಅಥವಾ ಪೌರಾಣಿಕ ವಸ್ತುವಿನ ಮಿತಿ ಏನಪ್ಪಾ ಅಂದ್ರೆ ಅದನ್ನು ಯಥಾವತ್ತಾಗಿ ಮತ್ತೆ ರೀರೈಟ್ ಮಾಡೋಂಗಿಲ್ಲ. ಮಾಡೋದಾದ್ರೆ ಮತ್ತೆ ಮಾಡೋ ಅವಶ್ಯಕತೆ ಏನಿಲ್ಲ. ಆಗ ಅದಕ್ಕೊಂದು ಹೊಳವು ಬರೋ ರೀತಿಯಲ್ಲಿ ಅದನ್ನು ಆಕರ್ಷಕವಾಗಿ ಅದರ ಕಟ್ಟಡವಾಗ್ಲಿ ಅಥವಾ ಅದರ ವಿನ್ಯಾಸವಾಗ್ಲಿ ಒಂದು ಹೊಸತನದೊಂದಿಗೆ ಅಲ್ಲಿ ಬರಬೇಕಾಗುತ್ತೆ. ಹಾಗೆ ಬರದೇ ಹೋದಾಗ ಅದು ಒಂದು ಮಾಮೂಲಿಯಾದ ಸ್ಕ್ರಿಪ್ಟ್ ಆಗಿ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿ ಮಾತ್ರ ಅಲ್ಲಿ ನಾವು ಆ ಸ್ಕ್ರಿಪ್ಟ್ ಅನ್ನು ಇಷ್ಟಪಟ್ಟರೂ ಕೂಡ ಸ್ಪರ್ಧೆಯ ಮಾನದಂಡದಲ್ಲಿ ಬೇರೆ ಸ್ಕ್ರಿಪ್ಟ್ಗಳು ಆಗ ಮತ್ತಷ್ಟು ನಮ್ಮನ್ನ ಹೆಚ್ಚಿನ ಅಂಕಗಳನ್ನ ಅಲ್ಲಿ ಕೊಡೋದಕ್ಕೆ ನಮ್ಮನ್ನು ಒತ್ತಾಯಿಸ್ತವೆ. ಹಾಗೆ ಇರುವಂತ ಅವನು ಕೂಡ ಒಂದು ಪೌರಾಣಿಕವಾದ ಪಾತ್ರ. ಈ ಸ್ಕ್ರಿಪ್ಟ್ ಅಲ್ಲಿ ಧೀರೇಂದ್ರ ಅನ್ನುವ ಲೇಖಕರು ಮಾಡಿದಂತಹ ಒಂದು ಪ್ರಯೋಗ ಏನು ಅಂದ್ರೆ ಜಾನಪದವನ್ನು ಮತ್ತು ಪೌರಾಣಿಕ ಕಥೆಗಳನ್ನು ಕೂಡಿಸಿ ಅದರಲ್ಲಿ ಒಂದು ಬ್ಲೆಂಡ್ ಮಾಡಿ ಒಂದು ಸ್ಕ್ರಿಪ್ಟ್ ಅನ್ನು ಅವರು ರೆಡಿ ಮಾಡಿದ್ದಾರೆ. ಅಂದ್ರೆ ಕೆಲವು ತೆಲುಗು ಪ್ರಾಂತ್ಯದಲ್ಲಿ ಮತ್ತು ಕರ್ನಾಟಕ ತೆಲುಗು ಬಾರ್ಡರ್ಗಳಲ್ಲಿ ಕೆಲವು ಜಾನಪದವಾಗಿ ಕಥೆಗಳು ಪದ್ಯಗಳು ಪ್ರಚಲಿತ ಇದ್ದಾವೆ. ಅದರಲ್ಲಿ ಇರುವಂತನಿಗೆ ಒಂದು ರೀತಿಯ ಸ್ಥಾನಮಾನ ಇದೆ. ಅದನ್ನ ಬಳಸ್ಕೊಂಡು ಈ ರೀತಿಯಲ್ಲಿ ಅರ್ಜುನ ಮತ್ತು ಉಲೂಪಿಯ ಮಗನಾದಂತಹ ಏನು ಇರುವಂತ ಇದ್ದಾನೆ, ಇವನ ಪಾತ್ರವನ್ನ ಸ್ವಲ್ಪ ಆಕರ್ಷಕ ಅನ್ನುವ ರೀತಿಯಲ್ಲಿಯೇ ಅವರು ಅದನ್ನ ಸ್ಕ್ರಿಪ್ಟ್ ಅನ್ನ ಮಾಡಿದ್ದಾರೆ. ಒಂದು ಅಂದ್ರೆ ಈಗ ಅದು ಕೂಡ ಮೆಚ್ಚುಗೆಯ ಬಹುಮಾನವನ್ನ ಪಡ್ಕೊಂಡಿದೆ. ಆದ್ರೆ ಯಾಕೆ ಅದರದ್ದು ಒಂದು ಸ್ವಲ್ಪ ತೊಂದರೆಗಳು ಅಂತಂದ್ರೆ ರಿಪೀಟ್ ಆಗಬಾರ್ದು. ಆನ್ ಸ್ಟೇಜ್ ಕೂಡ ನೀವು ಅದನ್ನ ನೋಡಿದಾಗ ಸ್ಕ್ರಿಪ್ಟ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಡೈಲಾಗ್ ಅನ್ನ ಹೇಳಿದ್ರೆ ಅವ್ರ ಹತ್ರ ನೀವು ಮತ್ತೆ ಅದೇ ವಾಕ್ಯ ಮತ್ತೆ ಅದನ್ನೇ ಹೇಳಿಸ್ತಾ ಹೋದಾಗ ಅದು ಒಂಥರದ ಸೋಲಾಗ್ಬಿಡುತ್ತೆ. ಅದು ಸರಿಯಾದ ಒಂದು ಚೌಕಟ್ಟಿನಲ್ಲಿ ಕೂತ್ಕೊಳ್ಳೋದಿಲ್ಲ. ಹಾಗೆ ಕೆಲವಷ್ಟು ಬಿಗುವಿನಿಂದ ಅದನ್ನ ರೀರೈಟ್ ಮಾಡಿದಾದಲ್ಲಿ ಒಂದು ಒಳ್ಳೆಯ ರಂಗಕೃತಿ ರಂಗಪಠ್ಯ ಆಗುವ ಸಾಧ್ಯತೆಗಳು ಇರುವಂತ ಕೃತಿಗೆ ಕೂಡ ಇದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಹಾಗೆ
ನಾವು ಹೇಳ್ತಾ ಹೋದರೆ ಎಲ್ಲ ಒಂದು ಕೃತಿಗಳಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವು ವಿಶಿಷ್ಟತೆಯನ್ನು ಹೊಂದಿತ್ತು ಹಾಗೂ ಬಹಳಷ್ಟು ಉತ್ತಮ ಅಂಶಗಳನ್ನು ಹೊಂದಿದಂತಹ ಸ್ಕ್ರಿಪ್ಟ್ಸ್ ಆಗಿದ್ವು. ಕಂಠಿಹಾರ ಓದಿದಾಗ ಮಾತ್ರ ನನಗೆ ಯಾರದ್ದು ಅಂತ ನಾವು ಗೊತ್ತಿಲ್ಲದೆ ಇರೋ ಥರದ್ದು ಅದು ವ್ಯವಸ್ಥೆ ತುಂಬ ಪಾರದರ್ಶಕವಾಗಿ ಆಗಿದೆ. ಯಾರ್ಯಾರು ಬರೆದಿದ್ದು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಯಾರದ್ದು ಅಂತ ಗೊತ್ತಾಗದೆ ಹೋದ್ರೂ ಅದನ್ನು ಓದಿದ ಕೂಡ ನಂಗೆ ಯಾಕೋ ಇದೊಂದು ಪ್ರೊಫೆಷನಲ್ ರೈಟಿಂಗ್ ಅನಿಸ್ತು ತಕ್ಷಣ. ಯಾಕಂದ್ರೆ ನಾವು ಮಾಸ್ತರಿಕೆ ಬುದ್ಧಿ ಒಳಗೆ ನಾವು ಏನನ್ನು ಓದುವಾಗಲೂ ತಪ್ಪು ಹುಡುಕ್ತೇವೆ. ಅದು ಹೊಲಸು ಚಟ ನಮಗೆ. ಮೊದಲು ನಾವು ತಪ್ಪುಗಳ ಕೊರತೆಗಳ ಪಟ್ಟಿ ಮಾಡ್ತೇವೆ ಬಹಳ ಕಂಜೂಸ್ತನದಿಂದ. ಆಮೇಲೆ ನಮಗೆ ಒಳ್ಳೆಯದನ್ನ ಒಂದು ಕೆಲವು ಓಕೆ ಅನ್ನೋ ಥರ ಹುಡುಕ್ತೇವೆ. ಇದು ಒಂದು ಈ ಬಹಳ ವರ್ಷ ಮಾಸ್ತರಿಕೆ ಮಾಡಿದವರಲ್ಲಿ ಬಂದ್ಬಿಡೋದು. ಹಂಗೆ ಏನನ್ನೂ ಬಿಟ್ಟು ಕೊಡದೆ ಈ 100ಕ್ಕೆ 100 ತಗೊಂಡವ್ರ ಪೇಪರ್ 10 ಸತಿ ಓದ್ತೇವಲ್ಲ, ಹಂಗಾಗ್ಬಿಟ್ಟು ಬಹಳ ಪ್ರೊಫೆಷನಲ್ ರೈಟಿಂಗ್ ಇತ್ತು. ಡೈಲಾಗ್ಸು ಕೂಡ ಆ ಪಾತ್ರಕ್ಕೆ ತಕ್ಕನಾದಂತಹ ಭಾಷಾ ಬಳಕೆ, ಏನು ತಾನಸೇನನ ಕಥೆಗೆ ಬೇಕಾದಂತಹ ಎಲ್ಲ ಪೂರಕ ಪಾತ್ರಗಳು, ತಾನಸೇನನ ಒಂದು ಆದರ್ಶವನ್ನ ಎತ್ತಿ ಹಿಡಿಯಲಿಕ್ಕೆ ಪೂರಕವಾದಂತಹ ಸನ್ನಿವೇಶಗಳು ಮತ್ತು ಹಿತಮಿತವಾದಂತಹ ಸಂಭಾಷಣೆ, ಎಷ್ಟು ಬೇಕೋ ಅಷ್ಟೇ ಮಾತು, ಆದರೆ ಚುರುಕಾದಂತಹ ಗತಿ. ಅದು ಸ್ಕ್ರಿಪ್ಟು ಹಾಗೆ ಚಕ್ 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 ಹೋದ್ರೆ ಮಾತ್ರ ಅದನ್ನು ನೋಡ್ಲಿಕ್ಕೂ ಸಾಧ್ಯ, ಓದ್ಲಿಕ್ಕೂ ಸಾಧ್ಯ. ಅಲ್ಲಿ ಬೋರಿಂಗ್ ಫೀಲ್ ಬರಬಾರ್ದಲ್ಲ, ಎಲ್ಲೂ ಒಂದ್ ಕಡೆ ಎಳೆದಂಗಾಗಿರ್ಬಾರ್ದು. ಆ ಥರದಲ್ಲೆಲ್ಲ ನೋಡಿದಾಗ ನಿಜಕ್ಕೂ ಶಿರೀಶ್ ಜೋಶಿ ಅವರ ಕೃತಿ ಬಹಳ ಖುಷಿಯನ್ನ ಕೊಡ್ತು. ಓದ್ಲಿಕ್ಕೂ ಅಷ್ಟೇ, ಆನ್ ಸ್ಟೇಜು ಕೂಡ ನಾನು ಕಲ್ಪನೆ ಮಾಡ್ಕೋತಾನೆ ಓದ್ತಾ ಇದ್ದೆ. ಬಹಳ ಒಳ್ಳೆ ಕೃತಿ ಅಂತ ನನಗೆ. ಯಾಕಂದ್ರೆ ಒಬ್ಬ ಸಂಗೀತಗಾರನ ಹಿನ್ನೆಲೆ ಇಟ್ಕೊಂಡಾಗ ಬರಬೇಕಾದಂತಹ ಎಲ್ಲ ಫ್ಲೇವರ್ಸ್ ಅದನ್ನ ನಾನಲ್ಲಿ, ಯಾಕಂದ್ರೆ ಆ ಒಂದು ಆಲಾಪ, ಆನಂತರ ಅದು ಈ ಒಂದು ಸಂಗೀತ ನಾನು ಹಾಡ್ತೇನೆ ಅನ್ನುವಂಥದ್ದು, ಈ ರಾಗವನ್ನ ನಾನು ಪ್ರಸ್ತಾಪಗಳು, ಆ ಥರ ಎಲ್ಲ ಅದಕ್ಕೆ ಒಂದು ಹೋಮ್ವರ್ಕ್ ಇಟ್ಟುಕೊಂಡೇ ಬರಿಬೇಕಾಗುತ್ತೆ. ಒಬ್ಬ ಸಂಗೀತಗಾರನ ಜೀವನದ ಬಗ್ಗೆ ನಾವು ಏನೇ ಕೃತಿ ಮಾಡೋದಿದ್ರು ಸಂಗೀತದ ಬಗ್ಗೆ ನಮಗೊಂದು ಹೋಮ್ವರ್ಕ್ ಇರಬೇಕು, ಒಂದು ಹಿನ್ನೆಲೆ ಇರಬೇಕು. ಹಾಗಾದಾಗ ಮಾತ್ರ ಅದನ್ನು ನಾವು ಅಸಹಜ ಕೃತಕ ಅನ್ನಿಸದೇ ಇರೋ ಥರ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಆ ಥರದ್ದೆಲ್ಲ ಅಂಶಗಳನ್ನು ಅಲ್ಲಿ ನೋಡಿ ಬಹಳ ಖುಷಿಯಾಯಿತು. ಆ ಥರದಲ್ಲಿ ಆ ಒಂದು ಕೃತಿಯನ್ನು ನಾವು ನನಗನ್ನಿಸ್ತು ಬಹುಶಃ ಅದೇ ಕಾರಣಕ್ಕಾಗಿ ಎಲ್ಲ ನಿರ್ಣಾಯಕರುಗಳು ಒಂದು ಒಕ್ಕೊರಲ್ಲಿ ನಿಂತ ಆ ಕೃತಿಗೆ ಅಂಕಗಳನ್ನು ಹಾಕಿದ್ದಾರೆ ಅಂತ. ಬಹಳ ಹುಸೇನಿ ಪಾತ್ರ ಎಲ್ಲ ಬಹಳ ಚೆನ್ನಾಗಿ ಅವರು ಪಾತ್ರ ಪೋಷಣೆ ಮಾಡಿದ್ದಾರೆ. ತಾನ್ಸೇನನ ಸರಿಸಮಕ್ಕೆ ಬರುವ ಒಂದು ಮಹಿಳಾ ಪಾತ್ರ ಚಿತ್ರಣ ಕೂಡ ನಾವು ಅಬ್ವಿಯಸ್ಲಿ ಅದನ್ನೆಲ್ಲ ನೋಡ್ಬಿಡ್ತೇವಲ್ಲ, ಈ ಮಹಿಳಾ ಪಾತ್ರ ಹೆಂಗಿಟ್ಟಿದ್ದಾರೆ, ಸ್ವಲ್ಪನಾದರೂ ಏನಾದರೂ ಅದಕ್ಕೆ ಒಂದು ಗೌರವ ಇದೆಯಾ, ಯಾವ ಥರದಲ್ಲಿ ಬಂದಿದೆ, ಆ ಥರದಲ್ಲೆಲ್ಲ ಭಾಳ ಚೆನ್ನಾಗಿ ಖುಷಿಯನ್ನು ಕೊಡುವಂಥದ್ದು. ಒಂದು ಆದರ್ಶದ ಪ್ರತಿಪಾದನೆಯ ಜೊತೆಗೆ ಅದನ್ನು ಕಾಲಾತೀತವಾಗಿಯೂ ಕೂಡ ಇವತ್ತಿಗೂ ಅದು ಪ್ರಸ್ತುತ ಅನ್ನಿಸುವ ರೀತಿಯಲ್ಲಿ ಆ ಒಂದು ಕೃತಿ ಆವಿರ್ಭವಿಸಿದೆ ಅನ್ನುವ ಕಾರಣಕ್ಕೆ ಈ ಎಲ್ಲ ಒಂದು ಕೃತಿಗಳನ್ನು ಸಂಘಟಕರು ತರಿಸಿ ಅದನ್ನು ನಿರ್ಣಾಯಕರುಗಳಿಗೆ ತಲುಪಿಸಿ ಓದಿಸಿ ಅಂಕಗಳನ್ನು ಹಾಕಿಸಿ ಇಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದಾರೆ. ಒಂದು ಸಾಹಿತ್ಯದ ರಂಗಪಠ್ಯಕ್ಕೆ ಇಷ್ಟೊಂದು ಪರಿಶ್ರಮ ಪಟ್ಟಂತಹ ಸಂಸ್ಥೆಗೆ ಮತ್ತು ಅದನ್ನು ನಾವು ಮುಂದುವರಿಸ್ತೇವೆ ಅಂತ ಕೂಡ ಈಗ ಜಸ್ಟ್ ಶಶಿಧರ್ ನರೇಂದ್ರ ಅವರು ಹೇಳಿದರು. ಹಾಗಾಗಿ ಎಲ್ಲ ಕನ್ನಡ ಬರಹಗಾರರ ಪರವಾಗಿ ನಾಟಕ ಬರೆಯುವ, ಓದುವ ಮತ್ತು ಆಡಿಸುವ ಎಲ್ಲ ರಂಗಕರ್ಮಿಗಳ ಪರವಾಗಿ ಕೂಡ ನಾನು ಟ್ರಸ್ಟನ್ನು ಅತ್ಯಂತ ಅದರ ಅಭಿಮಾನಗಳೊಂದಿಗೆ ಈ ಪ್ರಯತ್ನವನ್ನು ಶ್ಲಾಘಿಸ್ತಾ, ಇನ್ನಿಷ್ಟು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ನಿಮ್ಮ ಒಂದು ಸ್ಪರ್ಧೆಯ ನಿಮಿತ್ತವಾಗಿ ಬರಲಿ ಅಂತ ಆಶಿಸ್ತಾ, ನನ್ನ ಅವಕಾಶಕ್ಕಾಗಿ ಮತ್ತು ಕೆಲವು ಮಾತುಗಳನ್ನು ಆಡುವ, ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಓದುವ ಎರಡೂ ಅವಕಾಶಕ್ಕಾಗಿ ಸಂಘಟಕರನ್ನು ಮತ್ತೊಮ್ಮೆ ಗೌರವಾದರದಿಂದ ಸ್ಮರಿಸ್ತಾ